ಎಲ್ಲರಿಗೂ ನಮಸ್ಕಾರ. ಆಯುರ್ವೇದದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಯಾರು ಆರೋಗ್ಯವಂತ ವ್ಯಕ್ತಿ, ಅದಕ್ಕೆ ಆಯುರ್ವೇದ ಹೇಳ್ತಕ್ಕಂಥದ್ದು ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಾಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ್ಯ ಇತ್ಯವಿಧೀಯತೆ. ಸ್ವಸ್ಥ ವ್ಯಕ್ತಿ ಬಗ್ಗೆ ಇಷ್ಟು 7 ಗುಣಗಳು ಇರಬೇಕು ಅಂತ ಹೇಳುತ್ತೆ. ನಾವು ಸಮದೋಷದ ಬಗ್ಗೆ ತಿಳ್ಕೊಂಡ್ರು. ವಾತ ಅಂದ್ರೇನು, ಪಿತ್ತ ಅಂದ್ರೇನು, ಕಫ ಅಂದ್ರೇನು, ಕಫದೋಷಗಳ ಬಗ್ಗೆ ಕಳೆದ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವು. ಆ ಕಫದೋಷ ಇದ್ದವರು ದೊಡ್ಡಪತ್ರೆ ಅಂತ ಹೇಳ್ತೀವಲ್ಲ, ಆ ದೊಡ್ಡಪತ್ರೆ ಮತ್ತು ಜೇನುತುಪ್ಪ ತಿಂದಾಗ ಕಫದೋಷಗಳು ನಿವಾರಣೆ ಆಗುತ್ತೆ. ಇದರ ಜೊತೆಗೆ ನಾವು ಮನೆಯಲ್ಲಿ ಕಫ ಇರ್ತಕ್ಕಂಥವರು ಅಜ್ವೈನ್ ಕಾಳುಗಳು ಬರುತ್ತೆ. ಅಜ್ವೈನ್ ಕಾಳುಗಳನ್ನು ಕೂಡ ನಾವು ರೊಟ್ಟಿ ಮಾಡಿದಾಗ, ಬೇರೆ ಅನ್ನ ಸಾಂಬಾರು ಮಾಡಿದಾಗ ಅದ್ರ ಜೊತೆಗೆ ಉಪಯೋಗಿಸಿದಾಗ ಅಜ್ವೈನ್ ಕೂಡ ನಮಗೆ ಕಫದೋಷವನ್ನು ಕಡಿಮೆ ಮಾಡುತ್ತೆ. ಅಜ್ವೈನ್ಗೆ ನಾವು ದೊಡ್ಡಪತ್ರೆ ಅಂತ ಹೇಳ್ತೇವೆ. ಅದನ್ನು ರಾ ಇದ್ರಲ್ಲಿ ನಮಗೆ ಸಿಗುತ್ತೆ. ಅದನ್ನು ಜೇನುತುಪ್ಪದ ಜೊತೆ ನಾವು ತೆಗೆದುಕೋಬೋದು. ಅಥವಾ ದೊಡ್ಡಪತ್ರೆ ಮತ್ತು ವಿಳೆದೆಲೆ, 1-2 ಪೆಪ್ಪರು, 2 ಲವಂಗ, 1-2 ತುಳಸಿ ಎಲೆ, ಸ್ವಲ್ಪ ಪಚ್ಚಕರ್ಪೂರ, 1-2 ಒಣದ್ರಾಕ್ಷಿ, ಆಮೇಲೆ ಜೇನುತುಪ್ಪ ಹಾಕಿ ಅಗದು ತಿನ್ನೋದ್ರಿಂದ ಕೂಡ ನಮಗೇನಾಗುತ್ತೆ, ಈ ಕಫದೋಷಗಳು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಮುದ್ರೆಗಳ ಬಗ್ಗೆ ನಾವು ತಿಳ್ಕೊಂಡು ಲಿಂಗ ಮುದ್ರೆ ಅಂದ್ಬಿಟ್ಟು, ಲಿಂಗ ಮುದ್ರೆಯು ಕೂಡ ನಿಮಗೆ ಹೆಚ್ಚಿನ ಒಂದು ಪ್ರಯೋಜನವನ್ನು ಕೊಡುತ್ತೆ. ಈಗ ಸಮದೋಷ ಆಯಿತು. ಸಮಾಗ್ನಿಶ್ಚ ಅಂದರೆ ಅಗ್ನಿ ಕೂಡ ನಮ್ಮ ಜಠರಾಗ್ನಿ ಅಂತ ಏನು ಕರಿತೇವೆ, ಅದು ಹೇಗಿರಬೇಕು ಅಂದರೆ ಸಮನಾಗಿರಬೇಕು, ಬ್ಯಾಲೆನ್ಸ್ನಲ್ಲಿರಬೇಕು ಅಗ್ನಿ ಅಂತಕ್ಕಂಥದ್ದು. ಆ ಬ್ಯಾಲೆನ್ಸ್ನಲ್ಲಿ ಇಲ್ಲ ಅಂದರೂ ಕೂಡ ನಮಗೆ ರೋಗ ಬರುತ್ತೆ. ಏನಿದು ಬ್ಯಾಲೆನ್ಸ್ ಅಂದರೆ, ನಾವೀಗ ಅಡುಗೆ ಮಾಡ್ತಾ ಇರ್ತೇವೆ. ಅಡುಗೆ ಮಾಡಬೇಕಾದ್ರೆ ಅಗ್ನಿ ಎಲ್ಲ ಕಡೆ ಬಂದಾಗ ನಮಗೆ ಒಳ್ಳೆ ಅಡುಗೆ ಆಗುತ್ತೆ. ಈಗ ಬೆಂಕಿ ಒಂದೇ ಕಡೆ ಹೋಗ್ತಾ ಇದ್ರೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯೋದಿಲ್ಲ. ಯಾಕೆ ನಮಗೆ ಜಠರಾಗ್ನಿ ಕೂಡ ಯಾಕೆ ಸಮಾಗ್ನಿಶ್ಚಯ ಅಂತ ಹೇಳುತ್ತೆ ಆಯುರ್ವೇದ. ಹಾಗೆ ಅಗ್ನಿಯನ್ನು ನೋಡಿದಾಗ ನಾವು ಕೆಲವರ ಒಂದು ಅಗ್ನಿ ಕಡಿಮೆ ಇರುತ್ತೆ, ಅದಕ್ಕೆ ಅಗ್ನಿಮಾಂದ್ಯ ಅಂತ ಹೇಳ್ತಾರೆ. ಅಗ್ನಿಮಾಂದ್ಯ ಅಂದರೆ ಅಗ್ನಿ ಕಡಿಮೆ ಇದೆ. ಬೆಳಗ್ಗೆ ನಾವು ತಿಂಡಿ ತಿಂದಿರ್ತೇವೆ, ರಾತ್ರಿವರೆಗೂ ನಮ್ಮ ಎದೆ ಮೇಲೆ ಇರುತ್ತೆ. ಸರ್ ನನಗೆ ಜೀರ್ಣನೇ ಆಗಿಲ್ಲ ಸರ್, ಇನ್ನು ಎದೆ ಮೇಲೆ ಇದೆ ತಿಂದಿದ್ದು ಅಂತ ಹೇಳ್ತೇವೆ. ಇದು ಮಂದಾಗ್ನಿ ಅಂತ ಹೇಳ್ತೇವೆ, ಅಥವಾ ಅಗ್ನಿಮಾಂದ್ಯ ಅಂತ ಹೇಳ್ತೇವೆ. ಅಗ್ನಿ ಕಡಿಮೆ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಹೊಟ್ಟೆಯ ದೋಷಗಳನ್ನ ನಾವು ನೋಡಿದಾಗ 4 ಪ್ರಕಾರವಾದ ಒಂದು ವಿಷಯವನ್ನು ನಾವು ನೋಡ್ತೇವೆ. ಏನಿದು? ಒಂದು ಜೀರ್ಣತ್ವ, ಅಜೀರ್ಣತ್ವ, ಕುಜೀರ್ಣತ್ವ, ಅತಿ ಜೀರ್ಣತ್ವ ಅಂದ್ಬಿಟ್ಟು 4 ಭಾಗ ಹೇಳ್ತಾರೆ. ಜೀರ್ಣತ್ವ, ಅಜೀರ್ಣತ್ವ, ಕುಜೀರ್ಣತ್ವ, ಅತಿ ಜೀರ್ಣತ್ವ. ಏನಿದು ಅರ್ಥ? ಜೀರ್ಣತ್ವ, ಕೆಲವರು ವ್ಯಕ್ತಿಗಳಿಗೆ ಅವ್ರಿಗೆ ಜೀರ್ಣಶಕ್ತಿ ಪರ್ಫೆಕ್ಟ್ ಆಗಿರುತ್ತೆ, ಸರಿಯಾಗಿ ಹಸುವಾಗುತ್ತೆ, ಸರಿಯಾಗಿ ಜೀರ್ಣ ಆಗುತ್ತೆ, ಮಲಮೂತ್ರಗಳು ಕೂಡ ಕ್ಲೀನಾಗಿ ಆಗ್ತಾ ಇರುತ್ತೆ. ಇದು ಜೀರ್ಣಶಕ್ತಿ ಸರಿಯಾಗಿರೋರಿಗೆ ಎಲ್ಲ ಬ್ಯಾಲೆನ್ಸ್ನಲ್ಲಿ ಇರುತ್ತೆ. ಅಜೀರ್ಣತ್ವ, ಇನ್ನು ಕೆಲವ್ರಿಗೆ ಅಜೀರ್ಣ, ಏನು ತಿಂದ್ರೂ ಅವ್ರಿಗೆ ಇಂಡೈಜೆಷನ್ ಆಗ್ತಾ ಇರುತ್ತೆ. ಅದಕ್ಕೆ ಅಜೀರ್ಣಿಗೆ ಇಂಡೈಜೆಷನ್ ಅಂತ ಹೇಳ್ತಾರೆ. ಇದು ಕೂಡ ಒಂದು ರೋಗನೇ. ಸರ್ ನನಗೆ ಒಂಥರ ಇಂಡೈಜೆಷನ್ ಆಗುತ್ತೆ ಸರ್ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಅವ್ರಿಗೆ ಜಠರಾಗ್ನಿ, ಯಾಕೆಂದರೆ ಅಗ್ನಿ ಇದ್ದಾಗ ಅಡುಗೆ ಮಾಡ್ತೇವೆ, ಅಗ್ನಿ ಇದ್ದರೆ ಎಲ್ಲಿ ಬೇಯಿಸೋಕ್ಕಾಗುತ್ತೆ ನಾವು. ಅದೇ ನಮ್ಮಲ್ಲಿ ಅಗ್ನಿ ಕಡಿಮೆ ಇದ್ದಾಗ ಅದು ಡೈಜೆಷನ್ ಆಗೋದಿಲ್ಲ ನಮಗೆ, ಅದಕ್ಕೆ ಅಜೀರ್ಣ ಆಗ್ತಾ ಇರುತ್ತೆ. 3ನೇದು ಕುಜೀರ್ಣತ್ವ ಅಂತಂದರೆ ಕೆಲವೊಂದ್ಸರಿ ಡೈಜೆಷನ್ ಆಗುತ್ತೆ, ಕೆಲವೊಂದ್ಸರಿ ಡೈಜೆಷನ್ ಆಗಲ್ಲ. ಅದಕ್ಕೆ 50-50 ಅಂತ ಹೇಳ್ಬೋದು. ಸಮಟೈಮ್ಸ್ ಯು ಗೆಟ್ ಡೈಜೆಷನ್, ಸಮಟೈಮ್ಸ್ ವಿಲ್ ನಾಟ್ ಡೈಜೆಷನ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್ ಆಫ್ ದ ಅಗ್ನಿ. ದ 4th ಒನ್ ಅತಿ ಜೀರ್ಣತ್ವ ಮೀನ್ಸ್ ಓವರ್ ಡೈಜೆಷನ್. ಕೆಲವು ನೋಡ್ತೇವೆ ನಾವು, ಅಲ್ಲಿ ಟಿಫನ್ ಮಾಡ್ತಾರೆ, ಇಮಿಡಿಯೇಟ್ ಟಾಯ್ಲೆಟ್ ಕೊಡ್ತಾರೆ. ಮಧ್ಯಾಹ್ನ ಊಟ ಮಾಡ್ತಾರೆ, ಇಮಿಡಿಯೇಟ್ ಟಾಯ್ಲೆಟ್ ಕೊಡ್ತಾರೆ. ರಾತ್ರಿ ಹೊತ್ತು ತಿಂತಾರೆ, ಮತ್ತೆ ಇಮಿಡಿಯೇಟ್ ಟಾಯ್ಲೆಟ್. ಇದು ಓವರ್ ಡೈಜೆಷನ್. ದಿಸ್ ಆಲ್ ದ 4. ಅಲ್ಲಿಗೆ ಫಸ್ಟ್ ಈಸ್ ಜೀರ್ಣತ್ವ ಈಸ್ ಪರ್ಫೆಕ್ಟ್. ದಿಸ್ 3 ಆರ್ ಐದರ್ ಇಂಡೈಜೆಷನ್, ಐದರ್ 50-50, ಐದರ್ ಓವರ್ ಡೈಜೆಷನ್. ಇದು 3 ಕೂಡ ನಮಗೆ ಪ್ರಾಬ್ಲಮ್ನ ತಂದುಕೊಡುತ್ತೆ. ಆದರೆ ನಾವು ಯಾವ ರೀತಿ ಇದನ್ನು ಗುಣಪಡಿಸ್ಕೋಬೋದು? ಈ ಜೀರ್ಣಶಕ್ತಿಯನ್ನು ನಾವು ಒಂದು ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಅಲ್ವಾ, ಆ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಆ ಜಠರಾಗ್ನಿ ಚೆನ್ನಾಗಾಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದು ಕೆಲವೊಂದು ವ್ಯಾಯಾಮಗಳು, ಎಕ್ಸಸೈಸಸ್, ಅಬ್ಡಮಿನಲ್ ಪೋಸ್ಚರ್ಸ್ ಅಂತ ಹೇಳ್ತಾರೆ. ಇದು ಜಠರಾಗ್ನಿನ ಜಾಸ್ತಿ ಮಾಡುತ್ತೆ, ನಿಮ್ಮ ಡೈಜೆಷನ್ ಪವರ್ನ
ಚೆನ್ನಾಗಿ ಇಟ್ಕೊಳ್ಳುತ್ತೆ. ಹಾಗೆ ನಾವು 3 ಸಲ ತಿನ್ನೋ ಬದಲು 2 ಸಲ ಬರ್ತಕ್ಕಂಥದ್ದು 2 ಟೈಮ್ಸ್ ಫುಡ್ ಅಂತ ಹೇಳ್ತೇವೆ. ಮಾರ್ನಿಂಗ್ ವಿತಿನ್ 9 o'clock ಲಂಚ್ ತೊಗೊಳ್ತಕ್ಕಂಥದ್ದು 9 ಗಂಟೆ ಒಳಗಡೆ, ಈವ್ನಿಂಗ್ 5 o'clock ಒಳಗಡೆ ಲೈಟ್ ಟಿಫನ್ ಮಾಡ್ತಕ್ಕಂಥದ್ದು. ಹಾಗೆ ಶುದ್ಧ ಹಸುವಿನ ತುಪ್ಪವನ್ನು ಉಪಯೋಗಿಸ್ತಕ್ಕಂಥದ್ದು, ಪ್ಯೂರ್ ಘೀ ಅಂತ ಹೇಳ್ತೇವೆ. ಆ ಪ್ಯೂರ್ ಘೀನ ನಾವು ಮಾರ್ನಿಂಗ್ ಟೈಮ್ 1/2 hour 1 hour ಬಿಫೋರ್ ಕುಡಿತಕ್ಕಂಥದ್ದು. ಆಮೇಲೆ ಊಟಕ್ಕೂ ಕೂಡ ಅದೇ ತುಪ್ಪವನ್ನು ಬಳಸ್ತಕ್ಕಂಥದ್ದು. ರಾತ್ರಿ ನಮ್ಮ ಡಿನ್ನರ್ ಆದಮೇಲೆ 5 o'clock ನಾವು ಡಿನ್ನರ್ ಆದಮೇಲೆ 9-9:30ಗೆ ಮತ್ತೆ ಅದೇ ತುಪ್ಪವನ್ನು ಬಿಸಿನೀರಿನಲ್ಲಿ ಚೆನ್ನಾಗಿ ಬಿಸಿನೀರು ಕುದಿಸ್ಬಿಟ್ಟು ಅದನ್ನು ಇಳಿಸ್ಬಿಟ್ಟು ಅದರೊಳಗಡೆ ತುಪ್ಪವನ್ನು ಹಾಕಿ ನಾವು ಕುಡಿತಕ್ಕಂಥದ್ದು. ಈ ಒರಿಜಿನಲ್ ಘೀ ಅಂತ ಕರಿತೇವೆ, ಪ್ಯೂರ್ ಘೀ ಅಂತ ಕರಿತೇವೆ ನಾವು. ಅದಕ್ಕೆ ದೇಸಿ ಹಸುಗಳು ಅಂತ ಹೇಳ್ತೇವೆ ನಾವು ಅಲ್ವಾ. ಇದನ್ನು ನಾವು ಕುಡಿದಾಗ ಜರ್ಸಿ ಹಸುಗಳದ್ದು ನಮಗೆ ಡೇಂಜರು, ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ, ಇದೆಲ್ಲ ಸರಿ ಹೋಗೋದಿಲ್ಲ. ಆದರೆ ಈ ದೇಸಿ ಗಾಯ ಹಸುಗಳು ಏನೋ ಮೇಲೆ ಗುಬ್ಬ ಇರುತ್ತೆ, ಇಲ್ಲಿ ಜೋಲು ಬಿದ್ದಿರುತ್ತೆ, ಈ ತುಪ್ಪವನ್ನು ಕುಡಿದಾಗ ಕೂಡ ನಮಗೆ ಜಠರಾಗ್ನಿ ಹೇಗೆ ಅಗ್ನಿಹೋತ್ರದಲ್ಲಿ ತುಪ್ಪವನ್ನು ಹಾಕ್ತಾರೆ, ನಾವು ಕೂಡ ಈ ತುಪ್ಪವನ್ನು ಕುಡಿದಾಗ ನಮಗೆ ಅಗ್ನಿಶಕ್ತಿ. ನಾನು ಕೂಡ ಈ ಯೋಗ ಕ್ಲಾಸ್ನಲ್ಲಿ ಎಷ್ಟೋ ಜನಕ್ಕೆ ಈ ತುಪ್ಪವನ್ನು ಕೊಟ್ಟು ಇದೆಲ್ಲ ಮಾಡಿ ಅವರ ಅಗ್ನಿಶಕ್ತಿ ಸರಿ ಹೋಗಿದೆ. ಅದರ ನಾವೊಂದು ಮುದ್ರೆಯನ್ನು ಕೂಡ ಮಾಡ್ಕೋಬಹುದು. ಇದಕ್ಕೆ ಅಪಾನ ಮುದ್ರೆ ಅಂತ ಹೇಳ್ತಾರೆ. ಈ ಅಪಾನ ಮುದ್ರೆಯು ಕೂಡ ನಮಗೆ ಈ ಒಂದು ಮಲಬದ್ಧತೆ ತೊಂದರೆಯನ್ನು ಮತ್ತು ಡಯಾಬಿಟಿಕ್ನವ್ರಿಗೆ ಹಾಗೆ ಪೈಲ್ಸ್ ಪ್ರಾಬ್ಲಮ್ನವ್ರಿಗೆ ಇದು ಕೂಡ ಅವ್ರಿಗೆ ಹೆಲ್ಪ್ ಆಗ್ತಾ ಬರುತ್ತೆ. ನಮ್ಮ ಮಧ್ಯದ 2 ಬೆರಳುಗಳನ್ನು, ಒಂದು ಮಿಡ್ಲ್ ಫಿಂಗರ್ ಅಂಡ್ ದ ರಿಂಗ್ ಫಿಂಗರ್, ಲಾಸ್ಟ್ 2 ಫಿಂಗರ್ ಶುಡ್ ಬಿ ಓಪನ್. ಕೊನೆ 2 ಬೆರಳು ಓಪನ್ ಆಗಿರಬೇಕು. ಇದನ್ನು ಹಿಂಗೆ ಇಟ್ಕೋಬಾರ್ದು ನಾವು. ಈ ತುದಿಗಳು ಇದು ಫ್ಲಾಟ್ ಆಗಿರಬೇಕು. 2 ಕೈನಲ್ಲಿ ಈ ಥರ ಇಟ್ಕೊಂಡು ನಾವು ಈ ಥರ ಕೂತ್ಕೊಳ್ತಕ್ಕಂಥದ್ದು. ಸುಮಾರು ಒಂದು 20 ನಿಮಿಷ ಕೂತ್ಕೊಂಡಾಗ ಏನಾಗುತ್ತೆ, ಈ ಅಗ್ನಿಯ ಪ್ರಭಾವ ಕೂಡ ನಮಗೆ ಸರಿ ಹೋಗುತ್ತೆ. ಜೊತೆಗೆ ಒಂದು ಮಲಬದ್ಧತೆ ಕೂಡ ಸರಿ ಹೋಗುತ್ತೆ. ಡಯಾಬಿಟಿಕ್ನವ್ರಿಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಹೌದಲ್ಲ. ಆಮೇಲೆ ಪೈಲ್ಸ್ ಪ್ರಾಬ್ಲಮ್ರು ಕೂಡ ಇದನ್ನು ಮಾಡಿದಾಗ ಅದು ಸರಿ ಹೋಗುತ್ತೆ. ಯಾಕೆ ಪೈಲ್ಸ್ ಪ್ರಾಬ್ಲಮ್ ಬರುತ್ತೆ ಅಂದರೆ ನಮ್ಗೆ ಯಾವಾಗ ಡೈಜೆಷನ್ ಆಗೋದಿಲ್ಲ, ನಾವು ಟಾಯ್ಲೆಟ್ನಲ್ಲಿ ಪ್ರೆಷರ್ ಕೊಡ್ತಾ ಬರ್ತೇವೆ. ಆ ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ, ಪೈಲ್ಸು, ಪಿಸ್ತೂಲ, ಫಿಶರು, ಇದೆಲ್ಲ ರೋಗಗಳನ್ನ ನಾವು ನೋಡ್ತಾ ಬರ್ತೇವೆ ನಾವು. ಅದರಿಂದ ಫಸ್ಟು ನಮ್ಮ ಮಲಬದ್ಧತೆಯನ್ನು ದೂರ ಮಾಡ್ಕೋಬೇಕು ಅಂತಂದರೆ ನಮಗೆ ಜಠರದ ಒಂದು ಅಗ್ನಿ ಚೆನ್ನಾಗಿರಬೇಕು. ನಾವು ತಿಂದ ಆಹಾರ ಕರೆಕ್ಟ್ ಸಮಯಕ್ಕೆ ಡೈಜೆಷನ್ ಆಗಬೇಕು. ಕೆಲವರ ಹೊಟ್ಟೆ ವೀಕ್ ಆಗಿರುತ್ತೆ. ಇವ್ರು ಹೇಗಿರ್ತಾರೆ ಅಂತ ಹೇಳ್ತಾರಲ್ಲ, ಕೆಲವ್ರಿಗೆ ಅದೇ ಮಾತು ಹೇಳ್ತಾರೆ, ಸರ್ ತೀರ್ಥ ತೊಗೊಂಡ್ರೆ ನನಗೆ ಶೀತ ಸರ್, ಮಂಗಳಾರತಿ ತೊಗೊಂಡ್ರೆ ಉಷ್ಣ ಸರ್ ಅಂತ ಹೇಳ್ತಾರೆ. ಈ ಥರ ಬಾಡಿ ಇರುತ್ತೆ. ಯಾಕೆ ನಮ್ಮ ಬಾಡಿ ಯಾವಾಗ ಸ್ಟ್ರಾಂಗ್ ಆಗಿರುತ್ತೆ ಕಾಯಿಲೆಗಳು ಓಡೋಗುತ್ತೆ. ನಮ್ಮ ಬಾಡಿ ಯಾವಾಗ ವೀಕ್ ಆಗಿರುತ್ತೆ ಒಂದೊಂದೇ ಕಾಯಿಲೆಗಳು ನಮಗೆ ಅಲ್ವಾ ವಿಸಿಟ್ ಮಾಡ್ತಾ ಹೋಗುತ್ತೆ. ಒಂದು ಕಾಯಿಲೆ ಬಂದಾಗ ನಾವು ಅದನ್ನು ಗುಣಪಡಿಸ್ಕೋಬೇಕು. ನಾವು ಅದಕ್ಕೆ ಬರೀ ಮಾತ್ರೆ ಮೇಲೆ ಡಿಪೆಂಡ್ ಆಗಿ ಮಾಡ್ತಾ ಹೋದರೆ ಅದು ಬೇರೆ ಬೇರೆ ರೋಗಗಳನ್ನು ತಂದುಕೊಡ್ತಾ ಹೋಗುತ್ತೆ, ಮರಿಗಳಾಗ್ತಾ ಹೋಗುತ್ತೆ. ಈ ವಿಚಾರವನ್ನು ನಾವು ತಿಳ್ಕೊಂಡು ಮೊದಲು ಜಠರಾಗ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಒಂದು ಅಗದು ತಿಂತಕ್ಕಂಥದ್ದು, ಮಸಾಲೆಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಬೇಕಾದ್ರೆ ಊಟ ಆದಮೇಲೆ ಯಾರಿಗಾದ್ರು ಇಂಡೈಜೆಷನ್ ಆದರೆ, ಅಜೀರ್ಣ ಆದಾಗ ಸ್ವಲ್ಪ ಶುಂಠಿ ತೆಗೆದುಕೊಂಡು ಆ ಶುಂಠಿಯ ಸಿಪ್ಪೆಯನ್ನು ತೆಗೆದುಬಿಟ್ಟು ಅದ್ರ ಜೊತೆಗೆ ಉಪ್ಪನ್ನು ಸೇರಿಸಿ, ಮನೇಲಿ ಉಪ್ಪಿಲ್ಲ ಅಂತಾರೆ ಸೈಂಧಾನಮಕ್ ಅಂತ ಹೇಳ್ತಾರೆ, ಬಿಳಿ ಉಪ್ಪನ್ನು ಉಪಯೋಗಿಸಬಾರ್ದು, ಪಿಂಕ್ ಸಾಲ್ಟ್ ಅಂತ ಹೇಳ್ತಾರೆ. ಆ ಪಿಂಕ್ ಸಾಲ್ಟ್ ಉಪಯೋಗಿಸಿ ಅಗದು ತಿಂತಕ್ಕಂಥದ್ದು, ಇಲ್ಲಾಂದರೆ ಬೆಲ್ಲದ ಜೊತೆ ಶುಂಠಿಯನ್ನು ಸೇರಿಸಿ ಅಗದು ತಿಂತಕ್ಕಂಥದ್ದು, ಇಲ್ಲ ಜೇನುತುಪ್ಪವನ್ನು ಸೇರಿಸಿ ಅಗದು ತಿಂದ್ಬಿಟ್ಟು 1 ಲೋಟ ಬಿಸಿನೀರನ್ನ ಕುಡಿದಾಗ ಏನಾಗುತ್ತೆ, ನಿಮಗೆ ಆ ಒಂದು ಇಂಡೈಜೆಷನ್ ಪ್ರಾಬ್ಲಮ್ ಹೋಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಯಿಂದಲೂ ಮಾಡ್ಬೋದು, ರಾತ್ರಿ ಮಲ್ಕೊಳ್ಳೋಕೆ ಮುಂಚೆನೂ ಮಾಡ್ಬೋದು. ಆಗ ನಿಮ್ಮಲ್ಲಿ ಈ ಅಗ್ನಿಶಕ್ತಿ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಊಟ ಆದ ತಕ್ಷಣ ನಾವು ಸೋಂಪನ್ನ ತಿಂತಕ್ಕಂಥದ್ದು, ಷಡ್ರಸ ಭೋಜನ ಅಂತ ಹೇಳ್ತೇವೆ. 6 ರಸಗಳು ಇರ್ಬೇಕು ನಾವು ಊಟ ಮಾಡಬೇಕಾದ್ರೆ ಅಲ್ವಾ. ರೊಟ್ಟಿ ಆಗಿರ್ಬೋದು, ಅನ್ನ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಬೇರೆ ಸಾಲಡ್ಡು. ಫಸ್ಟು ಹಣ್ಣಿಂದ ಶುರು ಮಾಡಬೇಕು. ಫಸ್ಟು ತುಪ್ಪದಿಂದ ಶುರು ಮಾಡಿ ಹಣ್ಣನ್ನು ತಿಂದು ಆಮೇಲೆ ನಾವು ಊಟವನ್ನು ಶುರು ಮಾಡಿ, ಊಟದ ನಂತರ ಕಂಪಲ್ಸರಿ ನಾವು ಸೋಂಪನ್ನ ತಿಂತಕ್ಕಂಥದ್ದು. ಸೋಂಪು ಮತ್ತು ಈ ಪಾಮ್ ಕ್ಯಾಂಡಿ ಅಂತ ಹೇಳ್ತಾರೆ, ಕಲ್ಸಕ್ಕರೆ ಅಂತ ಏನು ಕರಿತೇವೆ, ಹೊರಗಡೆ ಅಂಗಡಿಗಳು ಸಿಗ್ತಕ್ಕಂಥದ್ದು ಕೆಮಿಕಲ್ ಸಕ್ಕರೆ, ಬಿಳಿ ಕಲ್ಸಕ್ಕರೆ, ಇದೆಲ್ಲ ಕೆಮಿಕಲ್ ಹಾಕಿರ್ತಕ್ಕಂಥದ್ದು. ಅದಕ್ಕೆ ಅದನ್ನು ಬಿಟ್ಟು ಈ ರಾ ಪಾಮ್ ಕ್ಯಾಂಡಿ ಅಂತ ಹೇಳ್ತಾರೆ, ಅದನ್ನು ನಾನು ಫೋಟೋದಲ್ಲೂ ಹಾಕ್ತೇನೆ. ನಾನು ಆ ಫೋಟೋದಲ್ಲೂ ನೀವು ನೋಡಿ. ಇದನ್ನು ಪ್ರತಿಯೊಬ್ಬರೂ ಕೂಡ ಸ್ವೀಟ್ ತಿನ್ನಲೇಬೇಕಂತೆ. ಯಾವ ಸ್ವೀಟ್ ಅಂದರೆ ಅಂಗಡಿಲಿ ಸಿಗ್ತಕ್ಕಂಥ ಸ್ವೀಟ್ ಅಲ್ಲ, ಈ ಪಾಮ್ ಕ್ಯಾಂಡಿಯನ್ನು. ಇದು ತಿಂದಾಗ ಏನಾಗುತ್ತೆ, ನಿಮಗೆ ಜಾಯಿಂಟ್ ಪೇನ್ಸ್ ಬರೋದಿಲ್ಲ.
ನಾವೇನು ಮಾಡ್ತೇವೆ, ಎಲ್ಲಿ ಸ್ವೀಟ್ ತಂದರೆ ಶುಗರ್ ಬಂದ್ಬಿಡುತ್ತೋ ಅಂದ್ಬಿಟ್ಟು ನಾವು ಸ್ವೀಟ್ ತಿನ್ನೋದೇ ಬಿಟ್ಬಿಟ್ಟಿದ್ದೇವೆ. ಆಮೇಲೆ ಕೆಲವರು ಹಾಲು ಕುಡಿಯೋದಿಲ್ಲ, ಮಜ್ಜಿಗೆ ಕುಡಿಯೋದಿಲ್ಲ. ಯಾವ ಹಾಲು ಅಂತ ತಿಳ್ಕೊ, ಯಾವ ಮಜ್ಜಿಗೆ ಅಂತ ತಿಳ್ಕೊ. ಈಗ ಮಜ್ಜಿಗೆನೂ ಕುಡಿತೀರಾ ನೀವು, ಮೊಸರು ಬದಲಾಗಿ ನಾವು ಮಜ್ಜಿಗೆಯನ್ನು ಕುಡಿದಾಗ ಆ ಮಜ್ಜಿಗೆಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಶುಂಠಿ ಹಾಕ್ಬೋದು, ಪುದೀನ ಸೊಪ್ಪು ಹಾಕ್ಬೋದು, ಕರಿಬೇವಿನ ಸೊಪ್ಪು ಹಾಕ್ಬೋದು. ಇದೆಲ್ಲ ಬೇಕಾದ್ರೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಲ್ಲ ಸ್ಮ್ಯಾಶ್ ಮಾಡಿ ಹಾಕಿ ಕುಡಿದಾಗ, ಸೈಂಧವನ್ನ ನೋಡಿ ಹಾಕಿ ನಾವು ಕುಡಿದಾಗ ನಮಗೆ ಡೈಜೆಷನ್ಗೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಈ ಒಂದು ಪದ್ಧತಿಯನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮಗೆ ಅಗ್ನಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕೆ ಎಕ್ಸಸೈಸು ಇಂಪಾರ್ಟೆಂಟು, ಡಯಟು ಇಂಪಾರ್ಟೆಂಟು. ನಾವು ಪದೇ ಪದೇ ಊಟ ಮಾಡೋದ್ರಿಂದ ಬೆಳಗ್ಗೆ ನಾವು ತಿಂದಾದ್ಮೇಲೆ 8 ಅವರ್ ಗ್ಯಾಪ್ ಇರಬೇಕು. ನಾವು ಬೆಳಗ್ಗೆ ತಿನ್ನೋದು, ಮಧ್ಯಾಹ್ನ ತಿನ್ನೋದು, ಮತ್ತು ರಾತ್ರಿ ತಿನ್ನೋದು, ಇದು ನಮಗೆ ಅಗ್ನಿಯ ಮೇಲೆ ಪ್ರೆಷರ್ ಬಿದ್ದೇನಾಗುತ್ತೆ, ಈ ಅಗ್ನಿಯ ಪ್ರಾಬ್ಲಮ್ ಬರ್ತಾ ಬರುತ್ತೆ. ಅಕಸ್ಮಾತ್ ನಿಮಗೆ ಮಧ್ಯಾಹ್ನ ಹೊಟ್ಟೆ ಹಸಿವಾದರೆ ಜ್ಯೂಸ್ ಕುಡಿಬೋದು, ಎಳ್ನೀರು ಕುಡಿಬೋದು, ಅಥವಾ ಒಂದು ಥರದ ಹಣ್ಣು ಮಿಕ್ಸ್ಡ್ ಸಾಲಡ್ ತೊಗೋಬಾರ್ದು, ಅಂದರೆ ಮಿಕ್ಸಡ್ ಫ್ರೂಟ್ ತೊಗೋಬಾರ್ದು. ತರಕಾರಿ ತೊಗೊಂಡು ಒಂದೇ ತರಕಾರಿ ತೊಗೋಬೇಕು. ಅಕಸ್ಮಾತ್ ಮಿಕ್ಸಡ್ ಸಾಲಡ್ ತಿಂತೀನಿ ಅಂದರೆ ಬೇಯಿಸ್ಕೊಂಡು ತಿನ್ನಬೇಕು. ಈ ನಿಯಮವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು. ನಾವು ಅಗದು ತಿನ್ನೋದ್ರಿಂದ ಜೊಲ್ಲಿನ ಸಮೇತ, ಹಾಗೇನೋ ಅದೇ ಜೊಲ್ಲಿನ ಸಮೇತ ಹೋದಾಗ ನಮಗೆ ಜಠರಾಗ್ನಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ಊಟದ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ಮುಂಚೆ ನೀರು ಕುಡಿತಕ್ಕಂಥದ್ದು, ಊಟ ಆದಮೇಲೆ 1 ಅಥವಾ 1.5 ಗಂಟೆ ನೀರು ಕುಡಿತಕ್ಕಂಥದ್ದು, ಊಟದ ಮಧ್ಯದಲ್ಲಿ ನೀರು ಕುಡಿಯೋದಾಗಲಿ, ಊಟ ಆದ ತಕ್ಷಣ ನೀರು ಕುಡಿಯೋದಾಗಲಿ, ಇದು ನಮಗೆ ಅಗ್ನಿಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಯಾಕೆಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೇಳ್ತೇವೆ ನಾವು. ನೀವು ತಿಂದ ತಕ್ಷಣ ಊಟ ಮಾಡಿದಾಗ ಏನಾಗುತ್ತೆ, ಅದು ಡೈಜೆಷನ್ ಆಗೋದಿಲ್ಲ. ಯಾಕೆ ಊಟ ಆದಮೇಲೆ ಅದು ಡೈಜೆಷನ್ ಆಗಲಿಕ್ಕೆ ಬಿಡಬೇಕು ನಾವು. ಏನೋ 1 ಸ್ಪೂನ್ 2 ಸ್ಪೂನ್ ನೀರು ಕುಡಿದ್ರೆ ಪರವಾಗಿಲ್ಲ. ಕೆಲವರು ಊಟ ಆದ ತಕ್ಷಣ ನೀರು ಕುಡಿತಾರೆ, ಕೆಲವರು ಫಾಸ್ಟಾಗಿ ಊಟ ಮಾಡ್ತಾ ಇರ್ತಾರೆ. ಯಾಕೆ ನಾವು ಹೇಳ್ತೇವೆ ಅವಾಯ್ಡ್ ಹರಿ ವರಿ ಕರಿ, ದಿಸ್ 3 ಆರ್ ಡೇಂಜರ್. ಹರಿ ಅಂದರೆ ಗಪ ಗಪ ಅಂತ ಬೇಗ ತಿಂತಕ್ಕಂಥದ್ದು. ವರಿ ಮನಸ್ಸಿನಲ್ಲಿ ಏನೇನೋ ಚಿಂತೆಗಳಿರುತ್ತೆ, ಚಿಂತೆ ಮಾಡ್ಕೊಂಡು ತಿಂತಕ್ಕಂಥದ್ದು. ಕರಿ ಸಿಕ್ಕಾಪಟ್ಟೆ ಆಯಿಲ್ ಮಸಾಲೆಗಳನ್ನ ತಿಂತಕ್ಕಂಥದ್ದು, ಸಮಯಕ್ಕೆ ಸರಿಯಾಗಿ ತಿಂದೇ ಇರತಕ್ಕಂಥದ್ದು. ಇದೆಲ್ಲವೂ ಕೂಡ ನಮಗೆ ಈ ಜಠರಾಗ್ನಿಗೆ ಸಂಬಂಧಪಟ್ಟಂಥ ರೋಗ ತಂದುಕೊಡುತ್ತೆ. ಇದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ಡಾಕ್ಟ್ರಿಂದ ದೂರ ಇರ್ಬೋದು, ಮನೆ ಔಷಧಿಗಳಲ್ಲೇ ಮುದ್ರೆಗಳಲ್ಲಿ ನಾವು ಕಾರ್ಯನ ವಾಸಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಲೈಕ್ ಆಗಿದರೆ, ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇದಕ್ಕೆ ನೀವು ಶೇರ್ ಮಾಡಿ, ಬೇರೆಯವರು ಕೂಡ ಇದರ ಒಂದು ಪ್ರಯೋಜನ ಸಿಗಲಿ. ಮುಂದಿನ ವಿಡಿಯೋದಲ್ಲಿ ನಾವು ಸಮಾಗ್ನಿಶ್ಚಾಯಿತ ಸಮಧಾತು ಅಂತ ಕರಿತೀವಿ. 7 ಧಾತುಗಳು ನಮ್ಮ ಶರೀರದಲ್ಲಿದೆ. ಯಾವುದು 7 ಧಾತುಗಳು, ಹಾಗೆ ಮಲಾಕ್ರಿಯ, ಇದೆಲ್ಲ ವಿಷಯಗಳನ್ನ ಒಂದೊಂದನ್ನು ಹೇಳ್ತಾ ಬರ್ತೇನೆ. ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ನಿಮಗೆ ಉತ್ತಮವಾದ ಆರೋಗ್ಯವನ್ನು ಪಡ್ಕೊಳ್ಳಿ. ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಡಾಕ್ಟರ್ ಹತ್ರ ಹೋಗಬೇಕು ಹೊರತು ಚಿಕ್ಕ ವಿಷಯಕ್ಕೆ ನಾವು ಡಾಕ್ಟರ್ಗಳ ಹತ್ರ ಹೋಗಬಾರ್ದು. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ.